ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಹಬ್ಬ ಅಂದರೆ ತಪ್ಪಾಗೋದಿಲ್ಲ. ಬಹುನಿರೀಕ್ಷಿತ ಟಾಕ್ಸಿಕ್ ಟ್ರೇಲರ್ ಇಂದು ಸಂಜೆ ಯಶ್ ಅಭಿಮಾನಿಗಳ ಅಂಗಳ ಸೇರಲಿದೆ. ಕನ್ನಡದಿಂದ ಗೆದ್ದಂತಹ ಯಶ್ ಕನ್ನಡದ ಅಂಗಳದಲ್ಲೇ ಟಾಕ್ಸಿಕ್ ಪ್ರಚಾರದ ತೇರಿಗೆ ವಿಜಯದ ಬಾವುಟ ಕಟ್ಟೋದಕ್ಕೆ ಸಜ್ಜಾಗಿದ್ದಾರೆ. ಹಾಗಾದರೆ ಇವತ್ತು ಸಂಜೆ ಟಾಕ್ಸಿಕ್ ಟ್ರೇಲರ್ ಇವೆಂಟ್ ಹೈಲೈಟ್ಸ್ ಏನು, ಯಾರೆಲ್ಲ ಟಾಕ್ಸಿಕ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾಣಿಸ್ತಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಕಿ ಬಾಯ್ ಟಾಕ್ಸಿಕ್ ಟ್ರೇಲರ್ ರಿಲೀಸ್ಗೆ ಸಿದ್ಧತೆ. ಹೇಗಿರಲಿದೆ ಗೊತ್ತಾ ಟಾಕ್ಸಿಕ್ ಟ್ರೇಲರ್ ಇವೆಂಟ್? ನಟ ಯಶ್ ಕೆಜಿಎಫ್ ನಂತರ ಅಳೆದು ತೂಗಿ ಮಾಡಿರುವಂತಹ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್. ಬಹಳ ಎಚ್ಚರಿಕೆಯಿಂದ ಯಶ್ ಟಾಕ್ಸಿಕ್ ಸಿನಿಮಾ ಮಾಡಿದ್ದಾರೆ. ಕಮರ್ಷಿಯಲ್ ಆಗಿ ಬಾಕ್ಸ್ ಆಫೀಸ್ ಕಬ್ಜಾ ಮಾಡೋದಷ್ಟೇ ಅಲ್ಲ, ಆಸ್ಕರ್ ಮೇಲೆ ಕಣ್ಣಿಟ್ಟು ಸ್ಯಾಂಡಲ್ವುಡ್, ಮಾಲಿವುಡ್, ಕಾಲಿವುಡ್ ಅಷ್ಟೇ ಅಲ್ಲ, ಹಾಲಿವುಡ್ ತಂತ್ರಜ್ಞರನ್ನು ಕರೆತಂದು ಕನ್ನಡ ಟಾಕ್ಸಿಕ್ ಅನ್ನು ಗ್ಲೋಬಲ್ ಲೆವೆಲ್ನಲ್ಲಿ ಅರಳಿಸಲು ರಾಕಿಂಗ್ ರಾಯ್ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹೌದು, ಯಶ್ ನಟನೆ ಜೊತೆಗೆ ಕಥೆಯನ್ನು ಬರೆದು ಮಾಲಿವುಡ್ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರನ್ನು ಕರೆತಂದು ಡೈರೆಕ್ಷನ್ ಜವಾಬ್ದಾರಿ ಕೊಟ್ಟಾಗ ಎಲ್ಲರಿಗೂ ಕೂಡ ಅಚ್ಚರಿಯಾಗಿತ್ತು. ಆದರೆ ಟಾಕ್ಸಿಕ್ ಟೀಸರ್ ಪೋಸ್ಟರ್ ಜೊತೆಗೆ 2 ಹಾಡುಗಳ ಮೂಲಕ ಟಾಕ್ಸಿಕ್ ಹೇಗಿರುತ್ತೆ ಅನ್ನೋದರ ಸುಳಿವು ಕೊಟ್ಟಿರುವ ಗೀತು ಮೋಹನ್ ದಾಸ್ ಇಂದು ಸಂಜೆ ಟಾಕ್ಸಿಕ್ ಟ್ರೇಲರ್ ರಿಲೀಸ್ ಮಾಡುವ ಮೂಲಕ ಸೋಷಿಯಲ್ ಮೀಡಿಯಾ ಸಾಗರದಲ್ಲಿ ಸುನಾಮಿ ಅಲೆಯನ್ನು ಎಬ್ಬಿಸೋಕೆ ಸಜ್ಜಾಗಿದ್ದಾರೆ. ಬೆಂಗಳೂರಿನಲ್ಲಿ ಟಾಕ್ಸಿಕ್ ಟ್ರೇಲರ್ ಲಾಂಚ್ ಮಾಡೋಕೆ ಚಿತ್ರತಂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆಗಸ್ಟ್ 26ಕ್ಕೆ ಟಾಕ್ಸಿಕ್ ರಿಲೀಸ್ ಆಗಲಿದೆ. ಇಂದು ಸಂಜೆ ಟಾಕ್ಸಿಕ್ ಟ್ರೇಲರ್ ರಿಲೀಸ್ ಮಾಡಲು ಚಿತ್ರತಂಡ ಟೈಮ್ ಬ್ಲಾಕ್ ಮಾಡಿದೆ. ಇನ್ನು ಇದೇ ಮೊದಲ ಬಾರಿಗೆ ಟಾಕ್ಸಿಕ್ ಇಡೀ ಚಿತ್ರತಂಡ ಕನ್ನಡ ಮಾಧ್ಯಮಗಳ ಜೊತೆಗೆ ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ರಾಕಿಂಗ್ ಸ್ಟಾರ್ ಯಶ್, ನಿರ್ದೇಶಕಿ ಗೀತು ಮೋಹನ್ ದಾಸ್ ಜೊತೆಗೆ ಟಾಕ್ಸಿಕ್ ಚಿತ್ರದ ನಾಯಕಿಯರಾದ ನಯನತಾರಾ, ರುಕ್ಮಿಣಿ ವಸಂತ, ಕಿಯಾರಾ ಅಡ್ವಾನಿ, ಹುಮಾ ಖುರೇಶಿ, ತಾರಾ ಸುತಾರಿಯಾ ಸೇರಿದಂತೆ ಟಾಕ್ಸಿಕ್ ಚಿತ್ರದ ತಂತ್ರಜ್ಞರು ಟಾಕ್ಸಿಕ್ ಮೊದಲ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಫೆಬ್ರವರಿಯಲ್ಲೇ ಟಾಕ್ಸಿಕ್ ಚಿತ್ರದ ಎಲ್ಲ ಕೆಲಸ ಮುಗಿಸಿರುವಂತಹ ಚಿತ್ರತಂಡ ಹಾಡುಗಳ ಮೂಲಕ ಯಶ್ ಅಭಿಮಾನಿಗಳ ಹುಚ್ಚೆಬ್ಬಿಸಿದ್ದು, ಟಾಕ್ಸಿಕ್ ರಿಲೀಸ್ ಡೇಟ್ ಹತ್ತಿರ ಬರ್ತಾ ಇದ್ದಂತೆ ಇಂದು ಟಾಕ್ಸಿಕ್ ಟ್ರೇಲರ್ ಬಿಡುಗಡೆಗೆ ಹಾಗೂ ಟಾಕ್ಸಿಕ್ ಚಿತ್ರದ ಮೊಟ್ಟ ಮೊದಲ ಸುದ್ದಿಗೋಷ್ಠಿ ಮಾಡೋಕೆ ಟಾಕ್ಸಿಕ್ ಬಳಗ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ. ಇಂದು ಸಂಜೆ ಅದ್ದೂರಿಯಾಗಿ ಟಾಕ್ಸಿಕ್ ಟ್ರೇಲರ್ ಲಾಂಚ್ ಮಾಡಲು ಚಿತ್ರತಂಡ ನೀಲನಕ್ಷೆಯನ್ನು ರೆಡಿ ಮಾಡಿಕೊಂಡಿದೆ.